ರಾಜೀನಾಮೆ ಕೊಡಬೇಕು. ಯಾರು ನಾನು ಹೇಳ್ಬೇಕು, ಅಲ್ಲಿಂದ ಕೊಡಲ್ಲ, ತಗೋಬೇಕು ನಾವು. ತಗೊಳ್ಳಿ ಏನ್ರಿ ಅವನು ನಿತ್ ಬೆಟ್ಟಲ್ಲ, ನಾನ್ ನಿತ್ ಬೆಟ್ಟ ಕೊಡ್ಲಿಲ್ಲ. ಆಯ್ತು. ಏನೂ ಬೇಕಾಗಿಲ್ಲ, ನನಗೊಂದು ರೂಮ್ ಬೇಕಾದ್ರಲ್ಲಿ ಅದನ್ನ ಇವತ್ತಿಂದ ನಿಮಗೆ ವಶಕ್ಕೆ ಅಂತ ಕೊಟ್ಟೆ. ನನ್ನನ್ನು ಗೌರವಾಧ್ಯಕ್ಷ ಅಂತ ಇಟ್ಕೊಂಡ್ರು, ಬೇಡ ಅಂದೆ. ಗೌರವಾಧ್ಯಕ್ಷ ಇಟ್ಕೊಂಡು 4-6 ಮೀಟಿಂಗಿಗೆ ಕರೆದ್ರು, ಹೋದೆ. ಆಮೇಲೆ ಚರ್ಚೆಯಲ್ಲಿ ಇದಾದಾಗ ನಾನು ಗೌರವಾಧ್ಯಕ್ಷನಲ್ಲ, ಅಗೌರವಾಧ್ಯಕ್ಷ ಆಗಿಬಿಟ್ಟೆ. ನನ್ನನ್ನು ಕರೀಲಿಲ್ಲ. 3 ವರ್ಷದ ಮೇಲೆ ಒಂದು ದಿವಸ ಗೌರವಾಧ್ಯಕ್ಷರು ಸಭೆಗೆ ಬರಬೇಕು. ಈ ಹಿಂದೆ ಹೋಗಲಿಲ್ಲ, ಅದಕ್ಕಾಗಿ ನಾನು ಮುಂದೆ ಬರೋಲ್ಲ ಅಂತೇಳಿ ನಾನು ಹೋಗಲಿಲ್ಲ. ಅಲ್ಲಿಂದ ನಾನು ನೀವು ನೀವು ರಾಜೀನಾಮೆ ಕೊಡಬೇಕು ಅಂತ ಅವನಿಗೆ ಒತ್ತಾಯ ಮಾಡಿದೆ. ನಾನೇ ನೇಮಕ ಮಾಡಿದ್ರಿಂದ ನಾನು ಕೇಳ್ತೀನಿ ರಾಜೀನಾಮೆನ, ನೀವು ರಾಜೀನಾಮೆ ಕೊಡಬೇಕು ಅಂತ ಕೇಳಿದೆ. ಆದರೆ ಆವಾಗ ಕಾಗೋಡು ತಿಮ್ಮಪ್ಪನವರು ಕೊಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಉಳ್ಕೊಂಬಿಟ್ಟ. ನಾನು ಸುಮ್ಮನಾದೆ. ಅದರ ನಂತರ 2 ವರ್ಷದ ಮೇಲೆ ಮತ್ತೊಂದು ದಿವಸ ಪಾಂಪ್ಲೆಟೆಲ್ಲ ಪ್ರಿಂಟ್ ಮಾಡಿ ನಾನು ಧರಣಿ ಮಾಡ್ತೇನೆ, ಒಳ್ಳೆ ಮತದಿಂದ ಕೊಡಬೇಕು ಅಂತೇಳಿ ಹೇಳಿದಾಗ ಸಮಾಜದವರು 1 ಜನ ಬಂದು, ಇಲ್ಲ ಅದೊಂದು ಕಟ್ಟಡ ಕಟ್ತಾರೆ, ಕಟ್ಟಿದ ತಕ್ಷಣ ನಿಮಗೆ ಬಿಟ್ಟು ಕೊಡ್ತಾರೆ. ಆ ಕಟ್ಟಡ ಕಟ್ಟಿದ್ರು, ದುಡ್ಡು ತಗೊಂಡ್ರು. ಈಗಾಗಲೇ ಹೇಳಿದ್ರಲ್ಲ, ಒಬ್ಬರು ತೀರ್ಥಹಳ್ಳಿಯ ಮುಖಂಡರು ಸತೀಶ್ ಬೇಗೋಳಿಯವರು 5 ಲಕ್ಷ ರೂಪಾಯಿ ಕಬ್ಬಣ ಕೊಟ್ಟಿದ್ದಾರೆ. ಮತ್ತು ಹಾಲಪ್ಪನವರು ಕೋಟಿಗಟ್ಟಲೆ ದುಡ್ಡು ಕೊಡಿಸಿದ್ದಾರೆ. MP ಗಳು ಕೊಟ್ಟಿದ್ದಾರೆ, MLAಗಳು ಕೊಟ್ಟಿದ್ದಾರೆ, ಸಾರ್ವಜನಿಕರು ಕೊಟ್ಟಿದ್ದಾರೆ. JP ನಾರಾಯಣ ಸ್ವಾಮಿ, ಜಾಲಪ್ಪ ಎಲ್ಲ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡಿನಲ್ಲಿ ಅದನ್ನು ಕಟ್ಟಿದ್ದಾರೆ. ಅದರಲ್ಲೂ 2 ಕೋಟಿ ಹೊರಡುತ್ತಾರೆ. ನಾನು ಇವರಿಗೆ ವಹಿಸಿಕೊಟ್ಟ ಮೇಲೆ ನನ್ನ ಕಟ್ಟಡದ ಬಾಡಿಗೆ 2 ಕೋಟಿ ರೂಪಾಯಿ ಆಗಿದೆ. ನಾನೀಗ ಡಿಮ್ಯಾಂಡ್ ಮಾಡೋದು ಆ 2 ಕೋಟಿ ರೂಪಾಯಿ ಲೆಕ್ಕ ಕೊಡಬೇಕು, ತಕ್ಷಣ ಕಮಿಟಿ ರಾಜೀನಾಮೆ ಕೊಡಬೇಕು. ಅದಕ್ಕೆ ನಾನು ಹಲವಾರು ಸಾರಿ ಹೇಳಿದ್ದೀನಿ, ಹಲಪ್ಪನವ್ರ ಹತ್ರ ಹೇಳಿದ್ದೀನಿ, ಕಾಗೋಡು ತಿಮ್ಮಪ್ಪನವ್ರ ಹತ್ರ ಹೇಳಿದ್ದೀನಿ, MLA ಅವ್ರ ಹತ್ರ ಹೇಳಿದ್ದೀನಿ. ಒಬ್ಬರು ಗುರುಗಳಿದ್ದಾರೆ, ಜಾತಿ ಗುರುಗಳು, ಅವ್ರ ಕಾಣಿಕೆ ವಸೂಲು ಮಾಡೋಕ್ಕೆ ಮಾತ್ರ ಏನು ಗುರುಗಳು ಅಂತ ಕಾಣ್ತು. ಅವ್ರ ಹತ್ರ ಒಂದು 50 ಸಾರಿ ಹೋಗಿ ಹೇಳಿ ಕಾಲು ಹಿಡ್ಕೊಂಡಿದ್ದೀನಿ. ನಾನಾದರೂ ಏನು ಮಾಡಲಿ? ಆಮೇಲೆ ಸಮಾಜದಲ್ಲಿ ಯಾವುದೋ ದುಡ್ಡು, ಯಾರ್ದೋ ದುಡ್ಡು ಎಲ್ಲ ಹುಡುಗರು ತಿಂತಾರೆ. ಆದರೆ ಶಿವಮೊಗ್ಗದಲ್ಲೂ ಕೂಡ ಒಂದು ಅಂಥದ್ದೇ ಪ್ರಸಂಗ ಆಗಿದೆ. ಅಲ್ಲಿ ಆದ ನನ್ನ ಜ್ಞಾನೋದಯವಾದಂಥ ಒಂದು ಸ್ಥಳ ಅಂತ ನಾನು ತಿಳ್ಕೊಂಡು ನಮ್ಮ ಜಾತಿಯ ಬಂಧುಗಳಿಗೆ ನಾನು ಕಿರುಕಾಣಿಕೆಯಾಗಿ ನಾನು ಕಟ್ಟಿದ್ದೇನೆ. ಇದಕ್ಕೆ ನನಗೆ ಸಹಿಸ್ಕೊಂಡಿದ್ದು, ಈ ಹೇಳಿದ್ರು ಅಂತ ಹೇಳಿದ್ರು ಸಹಿಸ್ಕೊಂಡು, ಮತ್ತೆ ಈ ಅನ್ಯಾಯ ಆಗೋದನ್ನು ಕುತ್ಕೊಂಡು ನಾನು ಜೀವಂತವಾಗಿದ್ದಾಗಲೇ ಇದೆಲ್ಲ ಆಗಿಬಿಟ್ರೆ ನನಗೆ ಸಹಿಸೋಕ್ಕಾಗಲ್ಲ. ಅದಕ್ಕಾಗಿ ಹಾಲಪ್ಪನವ್ರಿಗೆ, ನಮ್ಮ ಮುಖಂಡರಿಗೆ ಎಲ್ಲಿಗೂ ಹೇಳಿ, ನಿಮ್ಮ ತಹಸೀಲ್ದಾರರಿಗೂ ಹೇಳಿ, ಪೊಲೀಸ್ನವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀನಿ. ಪೊಲೀಸ್ನವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ನಾನು ಕೊನೆಯಲ್ಲಿ ಪೊಲೀಸ್ನವ್ರಿಗೆ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನನ್ನ ಹೆಚ್ಚು ಕಡಿಮೆ ಎಲ್ಲ ಇದನ್ನು ಅಭಿಪ್ರಾಯನ ಹೇಳಿದ್ದೀನಿ. ನನ್ನ ಹೇಳಿಕೆ ಪತ್ರಿಕೆಯಲ್ಲಿ ಸಾರ್ವತ್ರಿಕವಾಗಿದೆ. ಮತ್ತು ಪೊಲೀಸ್ನವರಿಗೆ ವೈಯಕ್ತಿಕವಾಗಿ ಈ ಸಾವಿಗೆ, ನನ್ನ ಹೆಂಡತಿಯ ಸಾವಿಗೆ ಇವರು 2 ಜನ ಕಾರಣ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ನೀವೇನು ಕ್ರಮ ತಗೊಂಡಿದ್ದೀರಿ ಗೊತ್ತಿಲ್ಲ. ಕಣ್ಣಿಗೆ ಕಾಣ್ತಾ ಹಾಡೇ ಹಗಲು ಇಷ್ಟೊಂದು ದರೋಡೆ ಆಗೋದಾದರೆ ನಾನು ಇನ್ನೂ ಬದುಕಿದ್ದೀನಿ. ನಾನು ಯಾಕೆ ಬದುಕಿರಬೇಕು, ಸಾಯಬೇಕು? ಅದಕ್ಕಾಗಿ ನಾನು ಇವತ್ತು ಕೂತಿದ್ದೀನಿ. ಈ ಕಮಿಟಿ ರಾಜೀನಾಮೆ ಕೊಡಬೇಕು, ಮತ್ತು ನನ್ನ ಕಟ್ಟಡದ 2 ಕೋಟಿ ರೂಪಾಯಿನ ಲೆಕ್ಕ ಕೊಡಬೇಕು. ಅಷ್ಟೇ ನಾನು ತಹಸೀಲ್ದಾರಿಗೆ ಹೇಳೋದಷ್ಟೇ, ಮತ್ತೆ ಇನ್ನು ಹೇಳೋದಷ್ಟೇ. ಮತ್ತೆ ನನ್ನ ಇದಿಲ್ಲ, ಒಂದು ತೀರ್ಮಾನ ಇಲ್ಲ. ನಾನು ಉಪವಾಸ ಕೋರೋದಕ್ಕೆ ಈಗ ಒಂದೇ ಒಂದು ನಂದು ಸೆಂಟೆನ್ಸ್. ಈಗ ನಾರಾಯಣ ಗುರು ಮಹಾರಾಜ್ ಕಿ, ನಾರಾಯಣ ಗುರು ಮಹಾರಾಜ್ ಕಿ. ಈಗ ಆಯ್ತು ಸ್ವಾಮಿ, ಒಂದು ಕನ್ಸೆನ್ಸಸ್ ಅಂತ ಹೇಳ್ತಾರೆ. ಟೆನ್ಷನ್ ತಗೊಳ್ಳೋ ಉದ್ದೇಶ ಒಟ್ಟಾಭಿಪ್ರಾಯ. ಈಗ ಒಟ್ಟಾಭಿಪ್ರಾಯದ ಮೇಲೆ ಒಂದೇನೋ ಮಾಡಬೇಕು ಅಂತ ಆಗಿದೆ. ಹೊಸ ಕಮಿಟಿ, ಒಂದು ನಿಮಿಷ,
ಕಮಿಟಿನೂ ಮಾಡೋಣ. ಕಮಿಟಿ ಇವತ್ತೇ ಮಾಡ್ಬಿಡಿ. ಇವತ್ತು ಹಂಗೆ ಇವತ್ತು ಆಗತ್ತಾ? ಹೆಂಗಾಗುತ್ತೆ? ಏನಾಗದೆ ಅವ್ರ ರೆಸಿಗ್ನೇಷನ್ ಕೊಡಿ. ಆಯ್ತು ಅದಾಗಿದೆ. ನೀವು ಸ್ವಲ್ಪ ತೀರಿ ಈಗ ಒಂದು ನಿಂತ್ಬಿಟ್ಟು 17 ವರ್ಷ ಲೆಕ್ಕ ಇರೋದು. ಒಂದು ತಿಂಗಳು ಏ 3 ತಿಂಗಳ ಹಿಂದೆ ಕೊಟ್ಟಿದ್ದೀನಿ, ಅದೆಲ್ಲ ಹೇಳಬಾರ್ದು ನಾನು. ಆಯ್ತು. ಹೇಳಿ ಅದನ್ನ ಲೆಕ್ಕ ಅವ್ರು ಹ್ಯಾಂಡ್ ಓವರ್ ಮಾಡಲಿ, ನೀವೇ ಯಾರನ್ನಾರು ಮಾಡಿ. ಇಲ್ಲೆಲ್ಲ ಆಡಿಟ್ ಅದು ಆಗಲ್ಲ. ರಾಜೀನಾಮೆ ಕೊಡಬೇಕು, ಯಾರು ನಾನು ಹೇಳ್ಬೇಕು. ಅಲ್ಲಿಂದ ಕೊಡ್ತಾರೆ, ಕೊಡಲ್ಲ, ತಗೋಬೇಕು ನಾವು. ತಗೊಳ್ಳಿ ಅದು ಡಾಕ್ಟರ್ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಿಂತ್ಬಿಟ್ಟಲ್ಲಿ ಆಗಲ್ಲ ಸ್ವಾಮಿ. ಏನ್ರಿ ಅವನು ನಿಂತ್ ಬೆಟ್ಟಲ್ಲ, ನಾನು ನಿಂತ್ ಬೆಟ್ಟ ಕೊಡ್ಲಿಲ್ಲ. ಆಯ್ತು. ಯಾವ ಕೊಡುಗೆ? ಯಾವುದು? ಎಷ್ಟು ದಿನ ಅದು ಅವತ್ತಿನ ದಿನ ಹೇಳಿ, ನೀವು ರಾಜೀನಾಮೆ ಮೇಲೆ ಅದು ಕಾಂಪ್ರಮೈಸ್ ಮಾಡಿ ನಿಮ್ಮನ್ನು ಒಪ್ಪಿಸಿ ಅವ್ರನ್ನ ಒಪ್ಪಿಸಿ ಮಾಡಿ ನಿಂತ್ಬಿಟ್ಟ ಕೊಟ್ಟಿಲ್ಲ. ಹೇಳಿ, ನಾನೇ ನೇಮಕ ಮಾಡಿದ್ದು. ಆಯ್ತು, ನಾನೇ ನೀವು ಮಾಡಿ ನೇಮಕ ಮಾಡಿದ್ದು. ಇರ್ಬೋದು. ಅವನ್ನ ನೇಮಕ ಮಾಡಿದ್ ನಾನು. ಹೌದು, ಒಪ್ತೇನೆ, ಇಲ್ಲ ಅಂತಲ್ಲ. ನಾನು ಸಾಕ್ಷಿ ಅದಕ್ಕೆ. ಹಾ. ಅದಕ್ಕೇನು ಅದಕ್ಕೆ ಏನಿಲ್ಲ. ಈಗ ನಾನು ಹೇಳ್ತೇನೆ, ಅವ್ರು ರಾಜೀನಾಮೆ ಕೊಡಬೇಕು. ಆಯ್ತು, ಒಂದ್ ನಿಮಿಷ ನಾ ಮಾತಾಡ್ಲ ಈಗ. ನೀವು ಕೇಳಿ, ನೀವೇ ಮುಂದೇನು ಕಮಿಟಿ ಮಾಡಿ ಅವ್ರಿಗೆ 2 ಜನ ಬಿಟ್ಟು. ಆಯ್ತು, ನೀವೇ ಕಮಿಟಿ ಮಾಡಿ ಅವ್ರು 2 ಜನ ಬಿಟ್ಟು. ಆಯ್ತು, ಒಂದ್ ನಿಮಿಷ. ಈಗ ಆಗಿರೋ ತೀರ್ಮಾನ ಒಂದು, ಅದೇ ನೀವು ಹೇಳಿದ್ಲ ಇದಲ್ಲೇ ನೀವು ಹೇಳಿದ ತೀರ್ಮಾನ ಆಗಲ್ರಿ. ನಿಮ್ಮ ತೀರ್ಮಾನ ನೀವು ಮಾಡ್ಕೊಳ್ಳಿ, ನನ್ ಬಿಟ್ಬಿಡಿ. ಹಂಗೆಲ್ಲ ಬಿಡಕ್ ಬರೋದಿಲ್ಲ. ಇಲ್ಲ, ಸಮಾಜ, ಬೇಡ, ಪ್ರಜಾಪ್ರಭುತ್ವ ಬಿಡಿ. ದೇಶ, ಜವಾಬ್ದಾರಿ ಇದೆ ಎಲ್ಲರಿಗೂ. ಹೇಳಿ, ಪೊಲೀಸ್ ಬಿಟ್ಬಿಡ್ತಾರ ಅಲ್ಲಿ. ಆಯ್ತು ರೀ. 3 ತಿಂಗಳು ಹೋಗಿ. ಸ್ವಲ್ಪ ತಡೀರಿ. ಆಯ್ತು. ನೋಡಿ, ನಾವು ಇವತ್ತು ಯಾವ ಪರಿಸ್ಥಿತಿ ಇದೆ, ನಮ್ಮ ಮನೇನೆ ಸರಿ ಮಾಡಕ ಇಲ್ಲಿ ಸಮಾಜ ಉದ್ಧಾರ ಮಾಡ್ತೇವೆ ನಾವು. ಹಂಗೆ ಸುಮ್ಮನೆ ಇದೆ, ಯಾಕದ್ ಮಾಡ್ತೀವಿ ನೀವು? ನೀವು ಯಾಕೆ ಇಷ್ಟೊಂದು ಈ ವಯಸ್ಸು ಇಲ್ಲಿ ಇರೋರು ಎಲ್ಲರಿಗೂ ನೀವು ಹಿರಿಯರು. ಹೇಳಿಲಿ, ನಾನು ಅನುಭವಿಸಿದ ನೋವು. ಆಯ್ತು. ನನ್ನ ಹೆಂಡತಿ ಕಲ್ತ್ಕೊಂಡ್ರೆ, ಆಯ್ತು. ನನ್ನ ಹೆಂಡತಿ ಕಲ್ತ್ಕೊಂಡ್ರೆ ಆಯ್ತು. ನಾವೇನ್ ಬೇಕು? ಸ್ವಲ್ಪ ಇರ್ರಿ, ದಯಮಾಡಿ ತಾಳ್ಮೆ ತಗೊಳ್ರಿ. ನನ್ನ ಹೆಂಡತಿ ಸತ್ತೋಗಿದ್ದಾಳೆ. ಎಷ್ಟು ಜನ? ಆಯ್ತು. ಅವ್ಳು ಕೇಳಿ ಇಲ್ಲಿ. ಸಾವಿಗೆ ಈ ಮುಂಡೆ ಗಂಡ್ರೆ ಕಾರಣ. ಆಯ್ತು, ಅದೇ ಯಾಕಡೆ? ನಾನು ಸಾಯ್ತೀನಿ. ಆಯ್ತು. ಅದಕ್ಕೆ ಬಿಡ್ರಿ ಇಲ್ಲಿ. ನಾನು ತೀರ್ಮಾನ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇಕ್ಲಿಗೆಲ್ಲ ಆಯ್ತು.